ಇದು ಮುನ್ಸೂಚನೆಯನ್ನ ನೀಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದಿದೆ. ಹಾಗಾಗಿ ವಾಣಿಜ್ಯ ಮತ್ತೆ ಉದ್ಯಮದ ಬೆಳವಣಿಗೆಯಲ್ಲಿ ಬಂಡವಾಳ ಪತ್ರ ಮಾರುಕಟ್ಟೆ ಇದೆಯಲ್ಲ, ಇದು ಮಹತ್ವದ ಒಂದು ಸ್ಥಾನವನ್ನ ವಹಿಸ್ತದೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ವಿಧಗಳಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬಂಡವಾಳ ಪತ್ರ ಮಾರುಕಟ್ಟೆ. ಎರಡನೇದಾಗಿ ಹಣಕಾಸು ನಿಗಮಗಳು, ಫೈನಾನ್ಸ್ ಕಾರ್ಪೊರೇಷನ್ಸ್ ಅಂತೇಳಿ. ಅಂದ್ರೆ ಹಣಕಾಸು ನಿಗಮಗಳು ಅಂತ ಹೇಳಿದ್ರೆ ಇಲ್ಲಿ ಕೈಗಾರಿಕೆ, ಕೃಷಿ ಮೊದಲಾದಂತಹ ಒಂದು ಕ್ಷೇತ್ರಗಳಿಗೆ ಮಧ್ಯಮಾವಧಿಯ ಮತ್ತೆ ದೀರ್ಘಾವಧಿಯ ಸಾಲವನ್ನ ನೀಡ್ಲಿಕ್ಕೆ ಅಂತೇಳಿ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ, ಹಣಕಾಸು ನಿಗಮಗಳು ಅಂತೇಳಿ. ಅಂದ್ರೇನು, ಕೈಗಾರಿಕೆ, ಕೃಷಿ ಮೊದಲಾದಂತಹ ಕ್ಷೇತ್ರಗಳಿಗೆ ಮಧ್ಯಮಾವಧಿ ಮತ್ತೆ ದೀರ್ಘಾವಧಿಯ ಸಾಲ ನೀಡಿಕೆಗೆ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳನ್ನ ನಾವು ಹಣಕಾಸು ನಿಗಮಗಳು ಅಂತೇಳಿ ಕರಿತೇವೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಣ್ಣ ಪ್ರಮಾಣದ ಮತ್ತೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲದ ಸೌಲಭ್ಯಗಳನ್ನ ಒದಗಿಸೋದೇ ಇವುಗಳ ಒಂದು ಮುಖ್ಯ ಉದ್ದೇಶವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಕೈಗಾರಿಕಾ ಪುನರ್ ನಿರ್ಮಾಣ ನಿಗಮ, ರಾಷ್ಟ್ರೀಯ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಮತ್ತೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ, ಮತ್ತೆ ಕೃಷಿ ಮರು ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ಜೊತೆಗೆ ರಾಜ್ಯ ಹಣಕಾಸಿನ ನಿಗಮಗಳು, ಇವೆಲ್ಲವೂ ಕೂಡ ಭಾರತದಲ್ಲಿರುವಂತಹ ಅತಿ ಮುಖ್ಯವಾದಂತಹ ಹಣಕಾಸು ನಿಗಮಗಳಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಕೈಗಾರಿಕಾ ಪುನರ್ ನಿರ್ಮಾಣ ನಿಗಮ, ರಾಷ್ಟ್ರೀಯ ಕೈಗಾರಿಕಾ ಅಭಿವೃದ್ಧಿ ನಿಗಮ, ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ, ಮತ್ತೆ ಕೃಷಿ ಮರು ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ಜೊತೆಗೆ ರಾಜ್ಯ ಹಣಕಾಸು ನಿಗಮಗಳು, ಇವೆಲ್ಲ ಭಾರತದಲ್ಲಿರುವಂತಹ ಅತಿ ಮುಖ್ಯವಾದಂತಹ ಹಣಕಾಸು ನಿಗಮಗಳಾಗಿವೆ ಅಂತೇಳಿ ಹೇಳ್ಬೋದು. ನೋಡಿ, ಸೆಕೆಂಡ್ BA ಸ್ಟೂಡೆಂಟ್ಸ್ ಬರ್ತಾ ಅದೇನೋ ಅಂತಾರಲ್ಲ, ಆ ತರ ಅಟೆಂಡೆನ್ಸ್ ಬಹಳ ಕಡಿಮೆ ಆಗ್ತಾ ಇದೆ. ನಾನು ಪ್ರಿನ್ಸಿಪಲ್ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಸೊ ಈ ನಿಗಮಗಳು ಕೈಗಾರಿಕೆ ಮತ್ತು ಕೃಷಿಗೆ ನೇರವಾಗಿ ಸಾಲವನ್ನ ನೀಡುತ್ತವೆ. ಯಾರಿಗೋಸ್ಕರ ಕ್ಲಾಸಸ್ ಮಾಡ್ತಾರೆ ಅದನ್ನ ತಿಳ್ಕೋಬೇಕು. ಈ ನಿಗಮಗಳು ಕೈಗಾರಿಕೆ ಮತ್ತು ಕೃಷಿಗೆ ನೇರವಾಗಿ ಸಾಲವನ್ನ ನೀಡುತ್ತವೆ, ಜೊತೆಗೆ ಜಾಮೀನಿನ ಮೇಲೆ ಸಾಲವನ್ನ ದೊರಕಿಸಿಕೊಡ್ತವೆ, ಮತ್ತೆ ಉದ್ಯಮ ಕಂಪನಿಗಳು ಹೊರಡಿಸುವಂತಹ ಒಂದು ಷೇರುಗಳನ್ನ ಮತ್ತೆ ಸಾಲ ಪತ್ರಗಳನ್ನ ಇವು ಮಾರಾಟ ಮಾಡ್ತವೆ. ಸೊ ಹೀಗೆ ಇವೆಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಹಣಕಾಸು ನಿಗಮಗಳನ್ನ ಕೈಗಾರಿಕೆ, ಕೃಷಿ ಮತ್ತೆ ಇತರ ಕ್ಷೇತ್ರಗಳಿಗೆ ಮಧ್ಯಮಾವಧಿ ಮತ್ತೆ ದೀರ್ಘಾವಧಿಯ ಸಾಲವನ್ನ ನೀಡ್ಲಿಕ್ಕೆ ಅಂತಾನೆ ಸರ್ಕಾರ ಇವುಗಳನ್ನ ಸ್ಥಾಪನೆ ಮಾಡಿದೆ ಅಂತೇಳಿ ಹೇಳ್ಬೋದು. ಸೊ ನಾವು ಹಿಂದೆ ICICI ಬ್ಯಾಂಕು, ಆಮೇಲೆ ಇವೆಲ್ಲ ಬ್ಯಾಂಕುಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. IDBI ಬ್ಯಾಂಕು, ಇವೆಲ್ಲ ನಿಗಮಗಳೆಲ್ಲ ಸ್ಥಾಪನೆ ಆಗಿರುವಂತ ಉದ್ದೇಶನೇ ಅದು, ಕೈಗಾರಿಕೆಗಳಿಗೆ ಮತ್ತೆ ಕೃಷಿ ಕ್ಷೇತ್ರ ಇವುಗಳಿಗೆಲ್ಲ ಸಹಾಯವನ್ನ ನೀಡ್ಲಿಕ್ಕೆ ಅಂತೇಳಿ. ಮೂರನೇದಾಗಿ ಹೇಳ್ಬೇಕಂದ್ರೆ ಹೂಡಿಕೆಯ ವಿಶ್ವಸ್ತ ನಿಧಿಗಳು ಅಂತೇಳಿ, ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಹೂಡಿಕೆಯ ವಿಶ್ವಸ್ತ ಸಂಸ್ಥೆಗಳು. ಅಂದ್ರೆ ತನ್ನ ಸ್ವಂತ ಸಾಲ ಪತ್ರಗಳನ್ನ ಮಾರಾಟ ಮಾಡೋದ್ರ ಮೂಲಕ ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸಿ ಅದೇ ಹಣವನ್ನ ಸರ್ಕಾರದ ಮತ್ತೆ ಉದ್ಯಮ ಸಂಸ್ಥೆಗಳ ಸಾಲ ಪತ್ರಗಳ ಒಂದು ಕೊಂಡುಕೊಳ್ಳುವಿಕೆಗೆ ವಿನಿಯೋಗಿಸುವಂತಹ ಒಂದು ಹಣಕಾಸಿನ ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ, ಹೂಡಿಕೆಯ ವಿಶ್ವಸ್ತ ಸಂಸ್ಥೆ ಅಥವಾ ಹೂಡಿಕೆ ಟ್ರಸ್ಟ್ಗಳು ಅಂತೇಳಿ ಕರಿತೇವೆ. ಏನ್ ಹೇಳಿ, ಅದ್ರ ಹೆಸರೇ ಸೂಚಿಸುವ ಹಾಗೆ ತನ್ನ ಸ್ವಂತ ಸಾಲ ಪತ್ರಗಳನ್ನ ಮಾರಾಟ ಮಾಡೋದ್ರ ಮೂಲಕ ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸಿ ಅದೇ ಹಣವನ್ನ ಸರ್ಕಾರದ ಮತ್ತೆ ಉದ್ಯಮ ಸಂಸ್ಥೆಗಳ ಸಾಲ ಪತ್ರಗಳ ಕೊಂಡುಕೊಳ್ಳುವಿಕೆಗೆ ವಿನಿಯೋಗಿಸುವಂತಹ ಹಣಕಾಸಿನ ಸಂಸ್ಥೆಗಳಿಗೆ ನಾವು ಹೂಡಿಕೆಯ ವಿಶ್ವಸ್ತ ಸಂಸ್ಥೆ ಅಥವಾ ಹೂಡಿಕೆ ಟ್ರಸ್ಟ್ ಅಂತೇಳಿ ಕರಿತೇವೆ. ಸೊ ಹೀಗ್ ಮಾಡೋದ್ರ ಮೂಲಕ ಉಳಿತಾಯಗಳ ಒಂದು ಯೋಗ್ಯ ಸಂಗ್ರಹಣೆಗೆ ಮತ್ತೆ ಅವುಗಳನ್ನ ಉತ್ಪಾದಕ ಕ್ರಿಯೆಗಳಲ್ಲಿ ವೈವಿಧ್ಯಮಯವಾಗಿ ಹೂಡಿಕೆಗೆ ಬಳಕೆಯಾಗುವಂತೆ ಮಾಡ್ಲಿಕ್ಕೆ ಈ ಸಂಸ್ಥೆಗಳು ನೆರವಾಗ್ತವೆ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರನೇ ಇದು ಕೂಡ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ವಿಧಗಳಲ್ಲಿ ಒಂದು ಅಂತೇಳಿ ಹೇಳ್ಬೋದು. ಸೊ ತಮ್ಮ ಸ್ವಂತ ಸಾಲ ಪತ್ರಗಳನ್ನ ಇವು ಮಾರಾಟ ಮಾಡೋದ್ರ ಮೂಲಕ ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸಿ ಅದೇ ಹಣವನ್ನ ಏನ್ ಮಾಡ್ತವೆ, ಸರ್ಕಾರದ ಮತ್ತೆ ಉದ್ಯಮ ಸಂಸ್ಥೆಗಳ ಸಾಲ ಪತ್ರಗಳನ್ನ ಕೊಂಡ್ಕೊಳ್ಳೋದಕ್ಕೆ ವಿನಿಯೋಗಿಸುವಂತಹ ಒಂದು ಹಣಕಾಸಿನ ಸಂಸ್ಥೆಗಳಿಗೆ ನಾವು ಏನಂತ ಕರಿತೀವಿ, ಹೂಡಿಕೆಯ ಟ್ರಸ್ಟ್ಗಳು ಅಂತೇಳಿ
ಕರಿತೇವೆ. ಆಯ್ತಾ. ನಂತರ ಈಗ ಬಂಡವಾಳ ಮಾರಾಟದ ಅಂಗಡಿಗಳು ಅಂತ, ಇಶ್ಯೂ ಹೌಸಸ್ ಅಂತ ಹೇಳಿ ಕರಿತೀವಿ. ಬಂಡವಾಳ ಮಾರಾಟದ ಅಂಗಡಿಗಳು ಅಂತ ಏನಪ್ಪಾ ಹಾಗಂದ್ರೆ ಅಂತ ಮ್ಯಾಮ್ ಹೇಳಿದ್ರೆ 4ನೇ ಪಾಯಿಂಟಾ? ಏನಮ್ಮ? ಮ್ಯಾಮ್ 4ನೇ ಪಾಯಿಂಟಾ? ಅಲ್ಲಪ್ಪ, 4th ಪಾಯಿಂಟಾ? 4ನೇದು. ಒಂದು ಬಂಡವಾಳ ಪತ್ರ ಮಾರುಕಟ್ಟೆ, 2ನೇದು ಹಣಕಾಸು ನಿಗಮಗಳು, 3ನೇದು ಹೂಡಿಕೆಯ ವಿಶ್ವಸ್ತ ಸಂಸ್ಥೆಗಳು. ಈಗ 4ನೇದು ಅಂತ ಹೇಳಿದ್ರೆ ಇದಕ್ಕೆ ಬಂಡವಾಳ ಮಾರಾಟದ ಅಂಗಡಿಗಳು ಅಂತೇಳಿ ಕರಿತೇವೆ. ಇಶ್ಯೂ ಹೌಸಸ್ ಅಂತೇಳಿ ಕರೀತಾರೆ ಇದನ್ನ. ಅಂದ್ರೆ ಏನು? ಉದ್ಯಮ ಸಂಸ್ಥೆಗಳ, ಅಂದ್ರೆ ಉದ್ಯಮ ಸಂಸ್ಥೆಗಳು ಅಂದ್ರೆ ಕಂಪನಿಗಳು ಅಂತೇಳಿ. ಈ ಉದ್ಯಮ ಸಂಸ್ಥೆಗಳ ಷೇರುಗಳನ್ನ ಕೊಂಡ್ಕೊಂಡು, ಉದ್ಯಮ ಸಂಸ್ಥೆಗಳ ಷೇರುಗಳನ್ನ ಕೊಂಡು ಅನುಕೂಲವಾದಂತಹ ಒಂದು ಸಮಯದಲ್ಲಿ ಅವುಗಳನ್ನ ಸಾರ್ವಜನಿಕರಿಗೆ ಮಾರುವಂತಹ ವಿಶೇಷವಾದಂತಹ ಒಂದು ಸಂಸ್ಥೆಗಳಿಗೆ ಏನಂತ ಕರಿತೀವಿ ನಾವು? ಬಂಡವಾಳ ಮಾರಾಟದ ಅಂಗಡಿಗಳು ಅಂತೇಳಿ ಕರಿತೇವೆ. ಏನಪ್ಪಾ ಇದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ, ಉದ್ಯಮ ಸಂಸ್ಥೆಗಳು ಅಂದ್ರೆ ಉದ್ಯಮ ಸಂಸ್ಥೆಗಳಿಗೆ ನಾವು ಕಂಪನಿಗಳು ಅಂತ ಏನ್ ಕರಿತೀವಲ್ಲ, ಸಾಮಾನ್ಯವಾಗಿ ಹೊಸ ಉದ್ಯಮ ಸಂಸ್ಥೆಗಳು ತಮ್ಮ ಷೇರುಗಳನ್ನ ಈ ಅಂಗಡಿಗಳಿಗೆ ಅವು ಮಾರಾಟವನ್ನ ಮಾಡ್ಲಿಕ್ಕೆ ಇಚ್ಛಿಸ್ತವೆ. ಯಾಕೆ ಅಂತ ಹೇಳಿದ್ರೆ ಈಗ ಮಾಡೋದ್ರಿಂದ ಏನಾಗ್ತದೆ, ಪ್ರಾರಂಭದಲ್ಲಿ ಬಂಡವಾಳವನ್ನ ಎತ್ತಲಿಕ್ಕೆ ಅನುಭವಿಸ್ಬೇಕಾಗಿರುವಂತಹ ಒಂದು ಸಮಸ್ಯೆ ಈ ಸಂಸ್ಥೆಗಳಿಗೆ ತಪ್ಪದಾಗ ಆಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಯಾಕಂದ್ರೆ ಈಗ ಮಾಡೋದ್ರಿಂದ ಏನಾಗ್ತದೆ, ಪ್ರಾರಂಭದಲ್ಲಿ ಬಂಡವಾಳವನ್ನ ಎತ್ತಲಿಕ್ಕೆ ಅನುಭವಿಸ್ಬೇಕಾದಂತ ಒಂದು ಸಮಸ್ಯೆ ಈ ಕಂಪನಿಗಳಿಗೆ ತಪ್ಪದಾಗ ಆಗ್ತದೆ. ನಂತರ ಹೇಳ್ಬೇಕಂತ ಹೇಳಿದ್ರೆ ಕಂತುಕೊಳ್ಳಿಕೆ ಹಣಕಾಸು ಸಂಸ್ಥೆಗಳು ಅಂದ್ರೆ ಹೈರ್ ಪರ್ಚೇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ಕಂತುಕೊಳ್ಳಿಕೆ ಹಣಕಾಸು ಸಂಸ್ಥೆಗಳು ನೋಡಿ. ಹಂಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಕೃಷಿಕರು, ವಾಹನಗಳ ನಿರ್ವಾಹಕರು, ವೃತ್ತಿಪರರು ಇವರೆಲ್ಲರಿಗೆ ಸರಕುಗಳನ್ನ ಮತ್ತೆ ಯಂತ್ರಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಸಾಲದ ಸೌಲಭ್ಯವನ್ನ ಒದಗಿಸುವಂತಹ ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ? ಕಂತುಕೊಳ್ಳಿಕೆ ಹಣಕಾಸು ಸಂಸ್ಥೆಗಳು ಅಂತೇಳಿ ಕರಿತೇವೆ. ಅಂದ್ರೆ ಇಲ್ಲಿ ಈ ಕೃಷಿಕರು, ವಾಹನಗಳ ನಿರ್ವಾಹಕರು, ವೃತ್ತಿಪರರು ಇವರೆಲ್ಲರಿಗೆ ಸರಕುಗಳನ್ನ ಮತ್ತೆ ಯಂತ್ರಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಸಾಲದ ಸೌಲಭ್ಯಗಳನ್ನ ಒದಗಿಸುವಂತ ಒಂದು ಸಂಸ್ಥೆಗಳಿಗೆ ನಾವು ಕಂತುಕೊಳ್ಳಿಕೆ ಹಣಕಾಸಿನ ಸಂಸ್ಥೆಗಳು ಅಂತೇಳಿ ಕರಿತೇವೆ. ಯಾಕೆ ಅಂದ್ರೆ ಈ ಸಾಲಗಳನ್ನ ನಿಗದಿಪಡಿಸಿದಂತಹ ಒಂದು ಕಂತುಗಳ ಮೂಲಕ ತೀರಿಸಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಯಾಕಂದ್ರೆ ಸಾಲದ ಮೊತ್ತ ಪೂರ್ತಿಯಾಗಿ ಮರುಪಾವತಿ ಆಗುವವರೆಗೂ ಕೂಡ ಕೊಂಡ್ಕೊಂಡಂತಹ ಸ್ವತ್ತುಗಳು ಅವು ಕಂತುಕೊಳ್ಳಿಕೆ ಸಂಸ್ಥೆಗಳ ಒಂದು ಹೆಸರಿನಲ್ಲಿ ಇರ್ತಾವೆ. ಈಗ ನೋಡಿ ಎಷ್ಟೊಂದು ಇದಾವೆ ಈಗ. ಯಾಕಂದ್ರೆ ಈಗ ನಾವು ನೋಡ್ತೀವಿ ಎಷ್ಟೋ ಜನ ಏನ್ ಮಾಡ್ತಾರೆ, ಎಲ್ಲಾ ಸರಕುಗಳನ್ನ ಇನ್ಸ್ಟಾಲ್ಮೆಂಟ್ ಬೇಸಿಸ್ ನಲ್ಲಿ ಈ ರೀತಿಯ ಒಂದು ಏನು ಕಂತುಕೊಳ್ಳಿಕೆ ಹಣಕಾಸು ಸಂಸ್ಥೆಗಳಿರ್ತಾವಲ್ಲ ಅದರಿಂದಲೇ ಸರಕುಗಳನ್ನ ಕೊಂಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಪೂರ್ತಿ ಸಾಲ ತೀರೋವರೆಗೂ ಏನಾಗಿರುತ್ತೆ, ನೀವು ತೆಗೆದುಕೊಂಡಂತಹ ಸ್ವತ್ತು ಏನಾಗಿರುತ್ತೆ ಆ ಸಂಸ್ಥೆಯ ಹೆಸರಿನಲ್ಲಿ ಇರ್ತದೆ. ಅಂದ್ರೆ ನಾವು ಕೊಂಡ್ಕೊಂಡಂತಹ ಸ್ವತ್ತುಗಳೇನಾಗಿರುತ್ತೆ ಆ ಕಂತುಕೊಳ್ಳಿಕೆ ಸಂಸ್ಥೆಗಳ ಹೆಸರಿನಲ್ಲಿ ಇರ್ತವೆ. ಸಾಲ ತೀರಿದ ಬಳಿಕ ಏನಾಗ್ತದೆ, ಈ ಸ್ವತ್ತುಗಳು ಕೊಂಡ್ಕೊಂಡವರ ಹೆಸರಿಗೆ ಅವು ವರ್ಗಾವಣೆ ಆಗ್ತವೆ. ಸೊ ಹೀಗೆ ಈ ಸಂಸ್ಥೆಗಳಿಂದ ಸಣ್ಣ ವಾಹನ ನಿರ್ವಾಹಕರಿಗೆ ಏನಾಗ್ತದೆ, ಹೆಚ್ಚಿನ ಒಂದು ಪ್ರಯೋಜನ ಲಭಿಸ್ತದೆ ಅಂತೇಳಿ ಹೇಳ್ಬೋದು. ನಂತರ ಈಗ ವಿಮಾ ನಿಗಮಗಳು, ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ನೋಡಿ. ಈ ವಿಮಾ ನಿಗಮಗಳಿದೆಯಲ್ಲ, ಸೊ ಇವು ಸಾರ್ವಜನಿಕರಿಂದ ವಿಮಾ ಕಂತುಗಳ ಮೂಲಕ ಸ್ವೀಕರಿಸಿದಂತಹ ಹಣವನ್ನ ಏನ್ ಮಾಡ್ತಾವು, ಸಾಲವನ್ನ ನೀಡಲಿಕ್ಕೆ ಉಪಯೋಗಿಸ್ತವೆ. ಅಂದ್ರೆ ಏನಪ್ಪಾ ಅಂದ್ರೆ ಈ ವಿಮಾ ನಿಗಮಗಳಿದಾವಲ್ಲ, ಇವು ಸಾರ್ವಜನಿಕರಿಂದ ಏನ್ ಮಾಡ್ತವೆ, ವಿಮಾ ಕಂತುಗಳ ಮೂಲಕ ಸ್ವೀಕರಿಸಿದಂತಹ ಹಣವನ್ನು ಕೂಡ ಅವು ಸಾಲವನ್ನ ನೀಡಲಿಕ್ಕೆ ಉಪಯೋಗಿಸ್ತವೆ. ಅಂದ್ರೆ ಇವು ಏನಪ್ಪಾ ಅಂದ್ರೆ ಉದ್ಯಮಗಳಿಗೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತೆ ದೀರ್ಘಾವಧಿಯ ಒಂದು ಸಾಲ ಪತ್ರಗಳನ್ನ ಕೊಳ್ಳಿಕ್ಕೆ ಹಣವನ್ನ ವಿನಿಯೋಗಿಸೋದ್ರ ಮೂಲಕ ಔದ್ಯಮಿಕ ಹೂಡಿಕೆಯ ಹೆಚ್ಚಳಕ್ಕೆ ಅವು ನೆರವಾಗ್ತವೆ. ಅಂದ್ರೆ ಏನಪ್ಪಾ ಅಂದ್ರೆ ಇವು ಉದ್ಯಮಗಳ ಅಲ್ಪಾವಧಿ, ಮಧ್ಯಮಾವಧಿ ಮತ್ತೆ ದೀರ್ಘಾವಧಿಯ ಒಂದು ಸಾಲ ಪತ್ರಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಹಣವನ್ನ ವಿನಿಯೋಗಿಸೋದ್ರ ಮೂಲಕ ಕೈಗಾರಿಕಾ ಹೂಡಿಕೆಯ ಹೆಚ್ಚಳಕ್ಕೆ ನೆರವಾಗ್ತವೆ. ಹಾಗಾಗಿ ನೋಡಿ ಹಲವಾರು ರೀತಿಯ ಒಂದು ವಿಮಾ ನಿಗಮಗಳು ಅಸ್ತಿತ್ವದಲ್ಲಿವೆ. ಇವುಗಳಲ್ಲೆಲ್ಲ ಮುಖ್ಯವಾದವು ಅಂತ ಹೇಳಿದ್ರೆ ಜೀವ ವಿಮಾ ನಿಗಮ ಮತ್ತೆ ಸಾರ್ವತ್ರಿಕ ವಿಮಾ ನಿಗಮ ಅಂತೇಳಿ. ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಇನ್ನೊಂದು
ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಹೇಳ್ಬೋದು. ನಂತರ ಈಗ ಹಣ ಚೀಟಿಯ ನಿಧಿಗಳು ಅಂದ್ರೆ ಚಿಟ್ ಫಂಡ್ಸ್ ಅಂತೇಳಿ. ಅಂದ್ರೆ ಏನಪ್ಪಾ ಹಾಗಂದ್ರೆ ಹಣ ಚೀಟಿಯ ನಿಧಿಗಳು ಅಂತ ಹೇಳಿದ್ರೆ, ಈಗ ಚಂದಾ ನೀಡುವ ಮೂಲಕ ಹಣವನ್ನ ಸಂಗ್ರಹಿಸಿಬಿಟ್ಟು ಅದನ್ನ ತಮ್ಮೊಳಗೇನೆ ಸಾಲದ ರೂಪದಲ್ಲಿ ಹಂಚಿಕೊಳ್ಳೋದಿಕ್ಕೆ ಸ್ಥಾಪನೆ ಆದಂತಹ ಕೆಲವೊಂದು ವ್ಯಕ್ತಿಗಳ ಗುಂಪಿನ ಸಂಸ್ಥೆಗೆ ಏನಂತ ಕರೀತಾರೆ, ಹಣ ಚೀಟಿಯ ನಿಧಿ ಅಂದ್ರೆ ಚಿಟ್ ಫಂಡ್ಸ್ ಅಂತೇಳಿ ಹೆಸರಿದೆ. ಈ ನಿಧಿಗಳೇನಪ್ಪಾ ಅಂದ್ರೆ ಕ್ರಮಬದ್ಧವಾಗಿ ಇವು ನಿಯತ ಕಾಲದಲ್ಲಿ ಸದಸ್ಯರಿಂದ ಚಂದಾ ಹಣವನ್ನು ನಾವು ಸಂಗ್ರಹಿಸ್ತವೆ. ಅಂದ್ರೆ ಈ ಚಂದಾ ನೀಡುವ ಮೂಲಕ ಹಣವನ್ನ ಸಂಗ್ರಹಿಸ್ಬಿಟ್ಟು ಅದನ್ನ ತಮ್ಮೊಳಗೇನೆ ಸಾಲದ ರೂಪದಲ್ಲಿ ಹಂಚಿಕೊಳ್ಳೋದಕ್ಕೆ ಸ್ಥಾಪನೆ ಆದಂತಹ ಕೆಲವೊಂದು ವ್ಯಕ್ತಿಗಳ ಗುಂಪಿನ ಸಂಸ್ಥೆಗೆ ನಾವು ಹಣ ಚೀಟಿಯ ನಿಧಿ ಅಂದ್ರೆ ಚಿಟ್ ಫಂಡ್ ಅಂತೇಳಿ ಕರಿತೇವೆ. ಸೊ ಈ ನಿಧಿಗಳೇನಪ್ಪಾ ಅಂದ್ರೆ ಕ್ರಮಬದ್ಧವಾಗಿ ನಿಯತ ಕಾಲದಲ್ಲಿ ಸದಸ್ಯರಿಂದ ಚಂದಾ ಹಣವನ್ನ ಸಂಗ್ರಹಿಸ್ತವೆ. ಪ್ರತಿ ಸಾರಿನೂ ಕೂಡ ಸಂಗ್ರಹವಾದಂತಹ ಹಣವನ್ನ ಸದಸ್ಯರಿಗೆ ಬಡ್ಡಿಯ ಮೇಲೆ ಸಾಲವನ್ನ ನೀಡಲಾಗ್ತದೆ. ಅಂದ್ರೆ ಪ್ರತಿ ಸಾರಿ ಸಂಗ್ರಹವಾದಂತಹ ಹಣವನ್ನ ಸದಸ್ಯರಿಗೆ ಏನ್ ಮಾಡ್ತವೆ, ಬಡ್ಡಿ ಮೇಲೆ ಸಾಲವನ್ನ ನೀಡಲಾಗ್ತದೆ. ಸೊ ಹೀಗೆ ಬಡ್ಡಿಯಿಂದ ದೊರೆತಂತಹ ಹಣ ಇದೆಯಲ್ಲ, ಬಡ್ಡಿಯಿಂದ ದೊರೆತಂತಹ ಹಣ ಇದು ನಿಧಿಯ ಆದಾಯವಾಗಿ ಬೆಳೀತದೆ ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ನೋಡಿ, ಒಂದು ವಾರ ಅಥವಾ ಒಂದು ತಿಂಗಳ ನಿಯತ ಕಾಲದಲ್ಲಿ ಚಂದಾ ಸಂಗ್ರಹಿಸುವಂತಹ ಹಣ ಚೀಟಿಯ ನಿಧಿಗಳು ಹೆಚ್ಚಾಗಿ ರೂಢಿಯಲ್ಲಿರೋದನ್ನ ನಾವು ಕಾಣ್ಬೋದು. ಅಂದ್ರೆ ಈ ರೀತಿ ಹಣ ಚೀಟಿಯ ನಿಧಿಗಳಿಂದ ಏನ್ ಮಾಡ್ತಾರೆ, ಬಹಳಷ್ಟು ಜನ ಸಾಲಗಳನ್ನ ಅಂದ್ರೆ ಹಣ ಅಂದ್ರೆ ಇದು ಚಂದ ಪ್ರತಿ ತಿಂಗಳು ಹಣವನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ಹಣವನ್ನ ಸಂಗ್ರಹಿಸಿ ಅದನ್ನ ಏನ್ ಮಾಡ್ತಾರೆ, ಈ ತಮ್ಮ ಒಳಗೇನೆ ಸಾಲದ ರೂಪದಲ್ಲಿ ಹಂಚ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ನಿಧಿಗಳನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು. ಒಟ್ನಲ್ಲಿ ಒಂದು ವಾರ ಆಗಿರ್ಬೋದು ಅಥವಾ ಒಂದು ತಿಂಗಳ ನಿಯತ ಕಾಲದಲ್ಲಿ ಚಂದಾ ಸಂಗ್ರಹಿಸುವಂತಹ ಹಣ ಚೀಟಿಯ ನಿಧಿಗಳು ಹೆಚ್ಚಾಗಿ ರೂಢಿಯಲ್ಲಿವೆ ಅಂತೇಳಿ ಹೇಳ್ಬೋದು. ನಂತರ ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್ ಅಂತ. ಅಂದ್ರೆ ಸಹಕಾರಿ ಸಂಘಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನಿರ್ದಿಷ್ಟ ಪ್ರದೇಶದ ವ್ಯಾಪ್ತಿಗೆ ಬರುವಂತಹ ಜನ ಒಗ್ಗಟ್ಟಿನಿಂದ ಅವ್ರ ಕೆಲಸವನ್ನ ಮಾಡಿ ಸಾಮೂಹಿಕವಾಗಿ ಎಲ್ಲಾ ಪ್ರಯೋಜನಗಳನ್ನ ಪಡೆಯುವ ಸಲುವಾಗಿ ಸ್ವಯಂ ಪ್ರೇರಣೆಯಿಂದ ಸ್ಥಾಪಿಸಿಕೊಂಡಂತಹ ಒಂದು ಸಂಸ್ಥೆಗಳನ್ನ ನಾವೇನಂತ ಕರಿತೀವಿ, ಸಹಕಾರಿ ಸಂಘಗಳು ಅಂತೇಳಿ ಕರಿತೇವೆ. ಅಂದ್ರೆ ಈ ಸಹಕಾರಿ ಸಾಲದ ಸಂಘಗಳೇನಪ್ಪಾ ಅಂದ್ರೆ ಪ್ರಮುಖವಾಗಿ ಕೃಷಿ, ಸಣ್ಣ ಕೈಗಾರಿಕೆಗಳು ಮತ್ತೆ ವಸತಿ ನಿರ್ಮಾಣಕ್ಕೆ ಅವು ಸಾಲದ ಸೌಲಭ್ಯಗಳನ್ನ ಒದಗಿಸ್ತವೆ. ಯಾವುದು? ಕೃಷಿ, ಸಣ್ಣ ಕೈಗಾರಿಕೆಗಳು ಮತ್ತೆ ವಸತಿ ನಿರ್ಮಾಣಕ್ಕೆ ಇವು ಸಾಲದ ಸೌಲಭ್ಯಗಳನ್ನ ಒದಗಿಸ್ತವೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸದಸ್ಯರುಗಳಿಂದ ಪಡೆದಂತಹ ಷೇರು ಹಣ ಮತ್ತೆ ಕೇಂದ್ರ ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲಿ ಪಡೆದಂತಹ ಹಣ ಇವುಗಳ ಸಂಪನ್ಮೂಲಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸದಸ್ಯರುಗಳಿಂದ ಪಡೆದಂತಹ ಷೇರು ಹಣ ಮತ್ತೆ ಕೇಂದ್ರ ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲಿ ಪಡೆದಂತಹ ಹಣ ಇವುಗಳ ಸಂಪನ್ಮೂಲಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಇವೆಲ್ಲವೂ ಕೂಡ ಇದುವರೆಗೂ ನಾವು ಚರ್ಚೆ ಮಾಡಿರೋದೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ವಿಧಗಳು ಅಂತೇಳಿ ಹೇಳ್ಬೋದು. ನಂತರ ಈಗ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪ್ರಗತಿಗೆ ಕೊಡುಗೆ ನೀಡುವಂತಹ ಒಂದು ಸಂಗತಿಗಳು ಅಂತೇಳಿ. ಅಂದ್ರೆ ಏನಪ್ಪಾ ಅಂದ್ರೆ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಗ್ರೋತ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪ್ರಗತಿಗೆ ಕೊಡುಗೆ ನೀಡುವಂತಹ ಸಂಗತಿಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಒಂದು ಪ್ರಾಮುಖ್ಯತೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಬೃಹತ್ ಮೊತ್ತದ ಸಾಲ ನೀಡಿಕೆ ಅಂತೆ, ಲೆಂಡಿಂಗ್ ಆಫ್ ಹ್ಯೂಜ್ ವಾಲ್ಯೂಮ್. ಅಂದ್ರೆ ಬೃಹತ್ ಮೊತ್ತದ ಸಾಲ ನೀಡಿಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ಒಂದು ವ್ಯಾಪ್ತಿಗೆ ಅವು ನೇರವಾಗಿ ಒಳಪಡೋದಿಲ್ಲ. ಅವು ತಮ್ಮ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣವನ್ನ ಮಾತ್ರ ಕೇಂದ್ರ ಬ್ಯಾಂಕ್ ನಲ್ಲಿ ಅವು ಕಾಯ್ದಿರಿಸಬೇಕಾಗಿದೆ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಪ್ಪಾ ಅಂದ್ರೆ ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ಅವು ನೇರವಾಗಿ ಒಳಪಡೋದಿಲ್ಲ. ಅವು ತಮ್ಮ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣವನ್ನ ಮಾತ್ರ ಕೇಂದ್ರ ಬ್ಯಾಂಕ್ ನಲ್ಲಿ ಅವು ಕಾಯ್ದಿರಿಸಬೇಕಾಗಿದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ಅವು ತಮ್ಮ ಒಟ್ಟು ಸಂಪನ್ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನ ಅವು ನಗದು ನಿಧಿಯಾಗಿ ಕೇಂದ್ರ ಬ್ಯಾಂಕ್ ನಲ್ಲಿ ಅವು ಕಾಯ್ದಿರಿಸಬೇಕಾಗಿದೆ. ಇದನ್ನ ವ್ಯತ್ಯಾಸಗೊಳಿಸಲಿಕ್ಕೆ ಕೇಂದ್ರ ಬ್ಯಾಂಕಿಗೆ ಅಧಿಕಾರ ಇದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಸಂಪನ್ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನ ಏನ್ ಮಾಡ್ಬೇಕು, ನಗದು ನಿಧಿಯಾಗಿ
ಕೇಂದ್ರ ಬ್ಯಾಂಕ್ ನಲ್ಲಿ ಕಾಯ್ದಿಡ್ಲೇಬೇಕು. ಸೊ ಇದನ್ನೇನಾದ್ರು ವ್ಯತ್ಯಾಸಗೊಳಿಸ್ಬೇಕು ಅಂತಂದ್ರೆ ಏನಾಗ್ತದೆ, ಕೇಂದ್ರ ಬ್ಯಾಂಕಿಗೆ ಅಧಿಕಾರ ಇರ್ತದೆ. ಯಾವಾಗ ಸಾಲದ ನಿಯಂತ್ರಣವನ್ನ ಮಾಡ್ಬೇಕು ಅಂತೇಳಿ ಅಂದಾಗ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ, ತಕ್ಷಣ ಈ ನಗದು ನಿಧಿಯ ಪ್ರಮಾಣವನ್ನ ಹೆಚ್ಚು ಮಾಡ್ಬಿಡ್ತದೆ. ಆಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಏನಾಗ್ತದೆ, ಸಾಲದ ಸೃಷ್ಟಿಗೆ ಕಡಿಮೆ ಹಣ ಉಳಿಯುತ್ತೆ. ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮಾತ್ರ ಈ ಕಂಡೀಷನ್ ಇರೋದಿಲ್ಲ. ಸೊ ಅವು ಸ್ವಲ್ಪ ಪ್ರಮಾಣದ ಹಣವನ್ನ ಮಾತ್ರ ಅವು ಕೇಂದ್ರ ಬ್ಯಾಂಕ್ ನಲ್ಲಿ ಕಾಯ್ದಿಡಬೇಕಾಗಿರೋದ್ರಿಂದ, ಮತ್ತೆ ಈ ಪ್ರಮಾಣ ಬದಲಾವಣೆಗೆ ಒಳಪಡದೇ ಇರೋದ್ರಿಂದ ಅವು ಬೃಹತ್ ಮೊತ್ತದಲ್ಲಿ ಸಾಲ ನೀಡಿಕೆಯ ಒಂದು ಸಾಮರ್ಥ್ಯವನ್ನು ಅವು ಪಡ್ಕೊಂಡಿವೆ ಅಂತೇಳಿ ಹೇಳ್ಬೋದು. ಸೊ ಇದರಿಂದಾಗಿ ಏನಾಗ್ತದೆ, ಒಂದು ಕಡೆ ಅನಾವಶ್ಯಕವಾಗಿ ಹಣದ ಪೂರೈಕೆ ಆದ್ರೆ ಇನ್ನೊಂದ್ ಕಡೆ ಏನಾಗುತ್ತೆ, ವಾಣಿಜ್ಯ ಬ್ಯಾಂಕುಗಳ ಪ್ರಗತಿ ಏನಾಗುತ್ತೆ, ಕುಂಠಿತವಾಗುತ್ತೆ. ಸೊ ಹೀಗೆ ಇದರ ಒಂದು ಕೊಡುಗೆ ನೀಡುವಂತಹ ಸಂಗತಿಗಳಲ್ಲಿ ಒಂದು ಅಂದ್ರೆ ಇದು ಬೃಹತ್ ಪ್ರಮಾಣದ ಒಂದು ಸಾಲಗಳನ್ನ ನೀಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಒಂದು ಕಡೆ ಅನಾವಶ್ಯಕವಾಗಿ ಹಣದ ಪೂರೈಕೆ ಆಗ್ತಾ ಇದೆ, ಇನ್ನೊಂದು ಕಡೆ ವಾಣಿಜ್ಯ ಬ್ಯಾಂಕುಗಳ ಪ್ರಗತಿ ಕುಂಠಿತವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿ. ಇನ್ನೊಂದು ಇದರ ಒಂದು ಪ್ರಗತಿಗೆ ಕಾರಣ ಏನಪ್ಪಾ ಅಂತಂದ್ರೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ಸ್. ಅಂದ್ರೆ ಠೇವಣಿಗಳ ಮೇಲೆ ಅಧಿಕ ದರದ ಒಂದು ಬಡ್ಡಿಯನ್ನ ಇವು ನೀಡ್ತಾ ಇರೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ಕೂಡ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿಯನ್ನ ಇವು ನೀಡ್ತವೆ. ಇದರಿಂದಾಗಿ ಏನಾಗ್ತದೆ, ಠೇವಣಿ ಸಂಗ್ರಹಣೆಯಲ್ಲಿ ಇವು ವಾಣಿಜ್ಯ ಬ್ಯಾಂಕುಗಳನ್ನು ಕೂಡ ಹಿಂದೆ ಹಾಕ್ಬಿಟ್ಟು ಗಣನೀಯವಾದಂತಹ ಒಂದು ಪ್ರಮಾಣದಲ್ಲಿ ಹಣವನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಮೇಲೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಹೆಚ್ಚುತ್ತಾ ಇರುವಂತಹ ಒಂದು ಠೇವಣಿಯ ಆಕರ್ಷಣೆಯೊಂದಿಗೆ ಏನ್ ಮಾಡ್ತಾ ಇದ್ದಾರೆ, ಬೃಹತ್ ಪ್ರಮಾಣದ ಒಂದು ದ್ರವತ್ವ ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ವ್ಯಾಪ್ತಿಯಿಂದ ಹೊರಗುಳಿತಾ ಇದೆ. ಯಾಕಂದ್ರೆ ಈಗ ಸಾರ್ವಜನಿಕರು ನೋಡಿ, ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹೆಚ್ಚಿನ ಒಂದು ಬಡ್ಡಿಯನ್ನ ಕೊಡ್ತವೆ ಎನ್ನುವಂತಹ ಉದ್ದೇಶದಿಂದ ಅವುಗಳು ಏನ್ ಮಾಡ್ತವೆ, ಹೆಚ್ಚು ಹೆಚ್ಚು ಠೇವಣಿ ಹಣವನ್ನ ಇದರಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಲ್ಲಿ ಇಡ್ತಾ ಇದಾವೆ. ಸೊ ಇದು ಒಂದು ಕಾರಣ ಇವುಗಳ ಪ್ರಗತಿಗೆ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಅನುತ್ಪಾದಕ ಉದ್ದೇಶಗಳಿಗೆ ಸಾಲ ನೀಡಿಕೆ, ಲೆಂಡಿಂಗ್ ಫಾರ್ ಅನ್ಪ್ರೊಡಕ್ಟಿವ್ ಪರ್ಪಸಸ್ ಅಂತೇಳಿ. ಅಂದ್ರೆ ಅನುತ್ಪಾದಕ ಉದ್ದೇಶಗಳಿಗೆ ಸಾಲ ನೀಡಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೋಡಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಏನ್ ಮಾಡ್ತಾ ಇವೆ, ಸಟ್ಟಾ ವ್ಯಾಪಾರ, ಆಮೇಲೆ ದಾಸ್ತಾನುಗಾರಿಕೆ, ಕಾಳಸಂತೆ, ಹೀಗೆ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಮತ್ತೆ ಇತರ ಒಂದು ಅನುತ್ಪಾದಕ ಉದ್ದೇಶಗಳಿಗೆ ಅವು ಏನ್ ಮಾಡ್ತಾ ಇವೆ, ಸಾಲವನ್ನ ಒದಗಿಸ್ತಾ ಇವೆ. ಇದರಿಂದಾಗಿ ಕೇವಲ ಉತ್ಪಾದಕ ಉದ್ದೇಶಗಳಿಗೆ ಮಾತ್ರ ಹಣವನ್ನ ಸರಬರಾಜು ಮಾಡಬೇಕು ಅನ್ನುವಂತಹ ಕೇಂದ್ರ ಬ್ಯಾಂಕಿನ ನೀತಿಯನ್ನ ಇದು ವಿಫಲಗೊಳಿಸೋದೇ ಅಲ್ಲದೆ ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಏನ್ ಮಾಡ್ತಾ ಇದೆ, ಇದು ಮಿತಿ ಮೀರಿ ಹಣ ಹರಿಯುವಂತೆ ಮಾಡ್ತಾ ಇದೆ. ಸೊ ಇದು ಕೂಡ ಬಹಳ ಕಳವಳಕಾರಿಯಾದಂತಹ ಒಂದು ಸಂಗತಿ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಈ ರೀತಿಯಾಗಿ ಸಟ್ಟಾ ವ್ಯಾಪಾರ ಮತ್ತೆ ದಾಸ್ತಾನುಗಾರಿಕೆ, ಕಾಳಸಂತೆ ಇವೆಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ, ಇತರ ಅನುತ್ಪಾದಕ ಉದ್ದೇಶಗಳಿಗೆ ಸಾಲವನ್ನ ಕೊಡ್ತಾ ಇರೋದ್ರಿಂದ ಕೇವಲ ಉತ್ಪಾದಕ ಉದ್ದೇಶಗಳಿಗೆ ಹಣದ ಸರಬರಾಜು ಮಾಡಬೇಕು ಅನ್ನುವಂತಹ ಕೇಂದ್ರ ಬ್ಯಾಂಕಿನ ನೀತಿಯನ್ನು ಕೂಡ ಇದು ವಿಫಲಗೊಳಿಸ್ತಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಅನಪೇಕ್ಷಣೀಯವಾದಂತಹ ಚಟುವಟಿಕೆಗಳಿಗೆ ಮಿತಿ ಮೀರಿ ಹಣ ಹರಿಯುವಂತೆ ಮಾಡ್ತಾ ಇದೆ. ಇದು ಕೂಡ ಬಹಳಷ್ಟು ಕಳವಳಕಾರಿಯಾದಂತಹ ಒಂದು ಸಂಗತಿ ಅಂತೇಳಿ ಹೇಳ್ಬೋದು. ಅಂದ್ರೆ ಅನುತ್ಪಾದಕ ಉದ್ದೇಶಗಳಿಗೆ ಇವು ಸಾಲ ನೀಡ್ತಾ ಇರೋದ್ರಿಂದ ಏನಾಗ್ತದೆ, ಸಾರ್ವಜನಿಕರು ಹೆಚ್ಚಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನ ತೆಗೆದುಕೊಳ್ತಾ ಇದ್ದಾರೆ. ನಂತರ ಈಗ ಆಧಾರಬದ್ಧವಲ್ಲದ ಸಾಲಗಳು, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ. ಆಧಾರಬದ್ಧವಲ್ಲದ ಸಾಲಗಳು ಅಂತ ಹೇಳಿದ್ರೆ ನೋಡಿ, ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ನೀಡ್ತಾ ಇರುವಂತಹ ಬಹಳಷ್ಟು ಸಾಲಗಳು ಅವು ಆಧಾರಬದ್ಧ ಸಾಲಗಳಾಗಿರೋದಿಲ್ಲ. ಅಂದ್ರೆ ಈಗ ವಾಣಿಜ್ಯ ಬ್ಯಾಂಕುಗಳಿಂದ ನಾವು ಸಾಲ ತೆಗೆದುಕೊಳ್ಬೇಕಾದ್ರೆ ಏನಾಗ್ತದೆ, ಸಾಕಷ್ಟು ಮೊತ್ತದಲ್ಲಿ ನಾವು ಭದ್ರತೆಯನ್ನು ಆಧಾರವಾಗಿ ಇಡಬೇಕಾಗ್ತದೆ. ಆದ್ರೆ ಈ ಕಂಪನಿಗಳು ನಿಮ್ಗೆ ಆಧಾರವನ್ನು ಇಟ್ಕೊಳ್ಳದೆ ಸಾಲಗಳನ್ನ ಕೊಡೋದ್ರಿಂದ, ಜೊತೆಗೆ ಬಹಳ ಗಂಡಾಂತರಕಾರಿಯಾದಂತಹ ಉದ್ಯಮಗಳಿಗೂ ಕೂಡ ಇವು ದೊಡ್ಡ ಪ್ರಮಾಣದ ಸಾಲಗಳನ್ನ ಒದಗಿಸ್ತಾ ಇವೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಇದು ಕೂಡ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಪ್ರಗತಿಗೆ ಮುಖ್ಯ ಕಾರಣ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಸಾಲಗಳ ನವೀಕರಣ ಅಂತ, ರಿನ್ಯೂವಲ್ ಆಫ್ ಲೋನ್ಸ್. ಸಾಲಗಳ ನವೀಕರಣ ಅಂತ ಹೇಳಿದ್ರೆ ಇದೀಗ ನೋಡಿ, ಕೆಲವು ಸಾರಿ ಅಂದ್ರೆ ಈ ಕಂಪನಿಗಳು ಅಲ್ಪಾವಧಿಯ ಸಾಲಗಳನ್ನ ನೀಡಿದ್ರು ಕೂಡ
ಈ ಸಾಲಗಳನ್ನ ಇವು ಆಗಾಗ್ಗೆ ಏನ್ ಮಾಡ್ತವೆ, ನವೀಕರಿಸ್ತವೆ. ಅಂದ್ರೆ ಇವು ಅಲ್ಪಾವಧಿಯ ಸಾಲಗಳನ್ನ ನೀಡಿದ್ರು ಕೂಡ ಈ ಸಾಲಗಳನ್ನ ಇವೇನ್ ಮಾಡ್ತವೆ, ನವೀಕರಿಸ್ತವೆ. ಆದ್ರಿಂದ ಇವು ನೀಡುವಂತಹ ಸಾಲಗಳಿದಾವಲ್ಲ, ಇವು ದೀರ್ಘಾವಧಿಯ ಸಾಲಗಳ ರೂಪದಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ನಾವು ಬೇರೆ ವಾಣಿಜ್ಯ ಬ್ಯಾಂಕುಗಳು ಅಲ್ಲಿ ಸಾಲ ತಗೊಂಡ್ರೆ ಏನಾಗ್ತದೆ, ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಮಿತಿ ಇರುತ್ತೆ. ಆ ಅವಧಿ ಮುಗಿದ ನಂತರ ಅಂದ್ರೆ ಆ ಅವಧಿಯ ಒಳಗೆ ನಾವು ಸಾಲವನ್ನ ಕಟ್ಟಬೇಕಾಗ್ತದೆ. ಇಲ್ಲಿ ಆ ರೀತಿಯನ್ನು ಇರೋದಿಲ್ಲ. ಏನಪ್ಪಾ ಅಂದ್ರೆ ನೀವು ಸಾಲವನ್ನ ಒಂದ್ಸರಿ ತಗೊಂಡ್ರು ಕೂಡ ಮತ್ತೆ ನೀವು ರಿನ್ಯೂವಲ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಇವುಗಳ ಅವಕಾಶವನ್ನ ಕೊಡೋದ್ರಿಂದ ಅಲ್ಪಾವಧಿಯ ಅಂದ್ರೆ ಇವು ನೀಡುವಂತಹ ಸಾಲಗಳೇನಾಗ್ತದೆ, ದೀರ್ಘಾವಧಿಯ ಸಾಲಗಳ ರೂಪದಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಿಂದ ಸಾಲ, ಲೋನ್ ಫ್ರಮ್ ಮೋರ್ ದನ್ ಒನ್ ಕಂಪನಿ ಅಂತೇಳಿ. ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಿಂದ ಸಾಲ ಅಂತ ಹೇಳಿದ್ರೆ ಇಲ್ಲಿ ವಿವಿಧ ಕಂಪನಿಗಳ ನಡುವೆ ಸಂಪರ್ಕದ ಒಂದು ವಿನಿಮಯ ಇಲ್ಲದೆ ಇರೋದ್ರಿಂದ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು, ಒಂದಕ್ಕಿಂತಲೂ ಹೆಚ್ಚಿನ ಕಂಪನಿಗಳಿಂದ ಸಾಲವನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಏನಾಗ್ತದೆ, ಇವೆಲ್ಲ ಕಾರಣಗಳಿಂದಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹೆಚ್ಚಿನ ಒಂದು ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ನಂತರ ಈಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪಾತ್ರ ಅಥವಾ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋಣ. ಅಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪಾತ್ರ ಅಥವಾ ಪ್ರಾಮುಖ್ಯತೆ ಅಂದ್ರೆ, ಯಾಕಂದ್ರೆ ಈಗ ನೋಡಿ, ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯವಿಧಾನದೊಂದಿಗೆ ಏನಾಗ್ತಾ ಇದೆ, ಆರ್ಥಿಕ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಒಂದು ಪ್ರಯೋಜನಗಳು ಲಭಿಸ್ತಾ ಇವೆ. ಯಾಕೆಂದ್ರೆ ನೋಡಿ, ಸಮಗ್ರ ಹಣಕಾಸಿನ ವ್ಯವಸ್ಥೆಯಲ್ಲೇನೆ ಒಂದು ಕ್ರಾಂತಿ ಸಂಭವಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಏನು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವುಗಳು ನಿರ್ವಹಿಸ್ತಾ ಇರುವಂತ ಒಂದು ಪಾತ್ರ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಉಳಿತಾಯಗಳ ಸಂಚಯನ, ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಉಳಿತಾಯಗಳ ಸಂಚಯನ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಂತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಗೆ ಏನ್ ಮಾಡ್ತಾ ಇವೆ, ಗಮನಾರ್ಹವಾದಂತ ಒಂದು ಕೊಡುಗೆಯನ್ನ ನೀಡ್ತಾ ಇವೆ. ಅಂದ್ರೆ ನೋಡಿ, ಸಾಲ ಪತ್ರಗಳು, ಉಳಿತಾಯ ಮಾನ್ಯತಾ ಪತ್ರಗಳು, ಇವೆಲ್ಲ ಸಾಲದ ಸಾಧನಗಳನ್ನ ಮಾರಾಟ ಮಾಡೋದ್ರ ಮೂಲಕ ಈ ಸಂಸ್ಥೆಗಳು ಉಳಿತಾಯಗಳನ್ನ ಸಂಗ್ರಹಿಸ್ತವೆ. ಜೊತೆಗೆ ಬಂಡವಾಳದ ಒಂದು ಕೊರತೆಯಲ್ಲಿರುವಂತಹ ಪ್ರದೇಶಗಳಲ್ಲಿ ಉಳಿತಾಯ ಸಂಗ್ರಹಣೆಯ ಕಾರ್ಯ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಮಹತ್ವಪೂರ್ಣವಾದ್ದು ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಂತೆನೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಏನ್ ಮಾಡ್ತಾ ಇವೆ, ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡ್ತಾ ಇವೆ. ಅಂದ್ರೆ ಸಾಲ ಪತ್ರಗಳು, ಉಳಿತಾಯ ಮಾನ್ಯತಾ ಪತ್ರಗಳು ಮೊದಲಾದಂತಹ ಸಾಲದ ಸಾಧನಗಳನ್ನ ಮಾರಾಟ ಮಾಡೋದ್ರ ಮೂಲಕ ಈ ಸಂಸ್ಥೆಗಳು ಉಳಿತಾಯಗಳನ್ನ ಸಂಗ್ರಹಿಸ್ತಾ ಇವೆ. ಅಂದ್ರೆ ಬಂಡವಾಳದ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಉಳಿತಾಯ ಸಂಗ್ರಹಣೆಯ ಕಾರ್ಯ ಇದೆಯಲ್ಲ, ಇದು ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳಷ್ಟು ಮಹತ್ವಪೂರ್ಣವಾದ್ದು ಅಂತೇಳಿ ಹೇಳ್ಬೋದು. ಅಂದ್ರೆ ಜನರಲ್ಲಿ ಉಳಿತಾಯದ ಮನೋಭಾವನೆಯನ್ನ ಬೆಳೆಸುವಂತಹ ಮತ್ತೆ ಉಳಿತಾಯದ ಹಣವನ್ನ ಕ್ರೋಢೀಕರಿಸೋದ್ರ ಮೂಲಕ ಈ ಸಂಸ್ಥೆಗಳೇನ್ ಮಾಡ್ತಾ ಇವೆ, ಆರ್ಥಿಕ ಪ್ರಗತಿಯ ಕಾರ್ಯದಲ್ಲಿ ಗಣನೀಯವಾದ ಪ್ರಾಮುಖ್ಯವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇವೆ ಅಂತೇಳಿ ಹೇಳ್ಬೋದು. ನಂತರ ಎರಡನೇದಾಗಿ ಹೇಳ್ಬೇಕಂದ್ರೆ ಹಣದ ಬಳಕೆಯಲ್ಲಿ ಮಿತವ್ಯಯ, ಅಂದ್ರೆ ಎಕಾನಮಿ ಇನ್ ದ ಯೂಸ್ ಆಫ್ ಮನಿ ಅಂತೇಳಿ. ಹಣದ ಬಳಕೆಯಲ್ಲಿ ಮಿತವ್ಯಯ ಅಂತ ಹೇಳಿದ್ರೆ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಇವು ಒದಗಿಸ್ತಾ ಇರುವಂತಹ ಸಾಲದ ಸಾಧನಗಳು ಅವು ಹಣದ ರೂಪದಲ್ಲಿ ಇಲ್ಲದೆ ಇದ್ರೂ ಕೂಡ ಅವುಗಳನ್ನ ನಾವು ಹಣಕ್ಕೆ ಪರಿವರ್ತಿಸಬಹುದಾಗಿದೆ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸ್ತಾ ಇರುವಂತಹ ಸಾಲದ ಸಾಧನಗಳು ಹಣದ ರೂಪದಲ್ಲಿ ಇಲ್ಲದೆ ಇದ್ರೂ ಕೂಡ ಅವುಗಳನ್ನ ನಾವು ಹಣಕ್ಕೆ ಪರಿವರ್ತಿಸಬಹುದಾಗಿದೆ. ಆದ್ರಿಂದ ಇವುಗಳನ್ನ ನಾವು ಏನಂತ ಕರಿತೀವಿ, ಪ್ರತಿರೂಪದ ಹಣ ಅಂತೇಳಿ ಕರಿತೇವೆ. ಸೊ ಈ ಸಾಧನಗಳಿರೋದ್ರಿಂದ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಏನಾಗ್ತದೆ, ಹಣದ ಬಳಕೆಯಲ್ಲಿ ಮಿತವ್ಯಯವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸ್ತಾ ಇರುವಂತಹ ಸಾಲದ ಸಾಧನಗಳು ಹಣದ ರೂಪದಲ್ಲಿ ಇಲ್ಲದೆ ಇದ್ರೂ ಕೂಡ ಅವುಗಳನ್ನ ನಾವು ಹಣಕ್ಕೆ ಪರಿವರ್ತಿಸಬಹುದಾಗಿದೆ. ಆದ್ರಿಂದ ಇವುಗಳನ್ನ ನಾವು ಪ್ರತಿರೂಪದ ಹಣ ಅಂತೇಳಿ ಕರಿತೇವೆ. ಸೊ ಈ ಸಾಧನಗಳಿರೋದ್ರಿಂದ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಹಣದ ಬಳಕೆಯಲ್ಲಿ ಮಿತವ್ಯಯವಾಗ್ತಾ ಇದೆ. ನಂತರ ಹೇಳ್ಬೇಕಂದ್ರೆ ಇದರ ಇನ್ನೊಂದು ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮಹತ್ವ ಏನಪ್ಪಾ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ, ಎಕ್ಸ್ಪಾನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು
ಆರ್ಥಿಕ ವ್ಯವಸ್ಥೆಯಲ್ಲಿ ಅವು ವಿವಿಧ ಕ್ಷೇತ್ರಗಳಿಗೆ ಅಂದ್ರೆ ವಿವಿಧ ಚಟುವಟಿಕೆಗಳಿಗೆ ಅವು ನೇರವಾಗಿ ಮತ್ತೆ ಜಾಮೀನಿನ ಮೂಲಕ ಸಾಲದ ಸೌಲಭ್ಯಗಳನ್ನ ಒದಗಿಸೋದ್ರ ಮೂಲಕ ದೇಶದಲ್ಲಿ ಉತ್ಪಾದನೆ, ಉದ್ಯೋಗ ಮತ್ತೆ ಆದಾಯದ ಹೆಚ್ಚಳಕ್ಕೆ ಇವು ನೆರವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಈ ಸಂಸ್ಥೆಗಳು ವಿವಿಧ ಕ್ಷೇತ್ರಗಳಿಗೆ ಚಟುವಟಿಕೆಗಳಿಗೆ ನೇರವಾಗಿ ಮತ್ತೆ ಜಾಮೀನಿನ ಮೂಲಕ ಸಾಲದ ಸೌಲಭ್ಯವನ್ನ ಒದಗಿಸೋದ್ರ ಮೂಲಕ ಉತ್ಪಾದನೆ, ಉದ್ಯೋಗ ಮತ್ತು ಆದಾಯದ ಹೆಚ್ಚಳಕ್ಕೆ ಇವು ನೆರವಾಗ್ತಾ ಇವೆ. ನಂತರ ಇನ್ನೊಂದೇನಪ್ಪಾ ಅಂದ್ರೆ ಸುಲಭ ದರದಲ್ಲಿ ಸಾಲದ ಪೂರೈಕೆ, ಸಪ್ಲೈ ಆಫ್ ಲೋನ್ ಅಟ್ ಲೋ ರೇಟ್. ಸುಲಭ ದರದಲ್ಲಿ ಸಾಲದ ಪೂರೈಕೆ ಅಂತ ಹೇಳಿದ್ರೆ ನೋಡಿ, ಈ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಒಟ್ಟು ಹಣದ ಪೂರೈಕೆ ಹೆಚ್ಚಾಗ್ತಾ ಇದೆ. ಈ ಸಂಸ್ಥೆಗಳ ಕಾರ್ಯಾಚರಣೆಯಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಟ್ಟು ಹಣದ ಪೂರೈಕೆ ಹೆಚ್ಚಾಗ್ತಾ ಇದೆ. ಅದರಿಂದ ಬೇಡಿಕೆ ಮತ್ತು ಪೂರೈಕೆಯ ನಿಯಮಕ್ಕೆ ಅನುಗುಣವಾಗಿ ಬೇಡಿಕೆ ಮತ್ತೆ ಪೂರೈಕೆಯ ನಿಯಮಕ್ಕೆ ಅನುಗುಣವಾಗಿ ಏನಾಗ್ತಾ ಇದೆ, ಬಡ್ಡಿ ದರ ಕಡಿಮೆ ಆಗುತ್ತೆ. ಹೀಗೆ ಸಾಲದ ಒಂದು ಬೇಡಿಕೆಗೆ ಮಿತಿ ಮೀರಿ ಸಾಲದ ಒಂದು ಪೂರೈಕೆಯಾಗುವಂತ ಒಂದು ಸನ್ನಿವೇಶ ಇರೋದ್ರಿಂದ ಎಲ್ಲಾ ಸಂಸ್ಥೆಗಳು ಕೂಡ ಏನಾಗ್ತದೆ, ಬಡ್ಡಿಯ ದರವನ್ನ ಕಡಿಮೆ ಮಾಡ್ಲೇಬೇಕಾಗ್ತದೆ. ಸೊ ಈ ಪರಿಣಾಮವಾಗಿ ಅಗ್ಗದ ದರದಲ್ಲಿ ಸಾಲದ ಪೂರೈಕೆಯಾಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅಂದ್ರೆ ಈ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯಿಂದಾಗಿ ಏನಾಗ್ತಾ ಇದೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಒಟ್ಟು ಹಣದ ಪೂರೈಕೆ ಹೆಚ್ಚಾಗುತ್ತೆ. ಮತ್ತೆ ಬೇಡಿಕೆ ಮತ್ತು ಪೂರೈಕೆಯ ನಿಯಮಕ್ಕೆ ಅನುಗುಣವಾಗಿ ಬಡ್ಡಿ ದರ ಏನಾಗುತ್ತೆ, ಇಳಿಯುತ್ತೆ. ಹೀಗೆ ಸಾಲದ ಬೇಡಿಕೆಗೆ ಮಿತಿ ಮೀರಿದ ಒಂದು ಸಾಲದ ಪೂರೈಕೆ ಆಗುವಂತಹ ಒಂದು ಸನ್ನಿವೇಶ ಇರೋದ್ರಿಂದ ಎಲ್ಲಾ ಸಂಸ್ಥೆಗಳು ಕೂಡ ಬಡ್ಡಿ ದರವನ್ನ ಕಡಿಮೆ ಮಾಡಬೇಕಾಗ್ತದೆ. ಸೊ ಇದರಿಂದಾಗಿ ಏನಾಗ್ತದೆ, ಅಗ್ಗದ ದರದಲ್ಲಿ ಸಾಲದ ಒಂದು ಪೂರೈಕೆ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಉದ್ಯಮದ ಅಭಿವೃದ್ಧಿ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಉದ್ಯಮದ ಅಭಿವೃದ್ಧಿ ಅಂದ್ರೆ ಏನು, ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕಂತು ಕೊಳ್ಳಿಕೆಯ ಆಧಾರದ ಮೇಲೆ ನಿಮ್ಗೆ ಯಂತ್ರಗಳನ್ನ, ಉತ್ಪಾದನಾ ಸಾಮಗ್ರಿಗಳನ್ನ, ಸರಕುಗಳನ್ನ ಇವೆಲ್ಲವನ್ನ ಕೊಂಡ್ಕೊಳ್ಳೋದಕ್ಕೆ ಹಣವನ್ನ ನಾವು ಒದಗಿಸೋದ್ರಿಂದ ಏನಾಗ್ತದೆ, ಸಣ್ಣ ಮತ್ತೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಒಂದು ಉದ್ಯಮಗಳು ಇವುಗಳನ್ನ ಸುಲಭವಾಗಿ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇದರಿಂದ ಏನಾಗ್ತದೆ, ಉದ್ಯಮಗಳನ್ನ ವಿಸ್ತರಿಸಲಿಕ್ಕೆ ಇದು ಸಹಾಯಕಾರಿ ಆಗ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಹೀಗೆ ಇವೆಲ್ಲ ಅಂಶಗಳನ್ನ ನಾವು ನೋಡಿದಾಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಹಿಸ್ತಾ ಇರುವಂತ ಒಂದು ಪಾತ್ರ ಏನು ಅನ್ನೋದನ್ನ ನಾವು ಗಮನಿಸಬಹುದು. ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾನೆ, ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ವಿಧಗಳನ್ನ ವಿವರಿಸಿ, ಅಥವಾ ಜಾಗತೀಕರಣ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪ್ರಗತಿಗೆ ಕೊಡುಗೆ ನೀಡುವಂತಹ ಸಂಗತಿಗಳನ್ನ ವಿವರಿಸಿ ಅಂತನಾದ್ರೂ ಹೇಳ್ಬೋದು. ಅಂದ್ರೆ ವಾಟ್ ಆರ್ ದ ಫ್ಯಾಕ್ಟರ್ಸ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಗ್ರೋತ್ ಆಫ್ NBFI ಅಂತ, ಅಥವಾ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ NBFI ಅಂತ, ಅಥವಾ ವಾಟ್ ಇಸ್ ದ ರೋಲ್ ಆಫ್ NBFI ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ, ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪಾತ್ರವನ್ನ ವಿವರಿಸಿ ಅಂತ. ನಂತರ ಈಗ ಹೇಳ್ಬೇಕಂತಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತೆ ಹಣ ಸಂಬಂಧಿ ನೀತಿ ಅಂತೇಳಿ ನೋಡೋಣ. ಅಂದ್ರೆ NBFI ಅಂಡ್ ಮಾನಿಟರಿ ಪಾಲಿಸಿ ಅಂತ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತೆ ಹಣ ಸಂಬಂಧಿ ನೀತಿ ಅಂತ ಹೇಳಿದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯಾಚರಣೆ ಇದೆಯಲ್ಲ, ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಈ ಸಂಸ್ಥೆಗಳಿರೋದ್ರಿಂದ ಏನಾಗ್ತಾ ಇದೆ, ಆರ್ಥಿಕ ವ್ಯವಸ್ಥೆಯಲ್ಲಿ ದ್ರವತ್ವ ಅಥವಾ ಕೊಳ್ಳುವ ಶಕ್ತಿಯನ್ನ ಇವು ಜಾಸ್ತಿ ಮಾಡುವಂತಹ ಸಾಮರ್ಥ್ಯವನ್ನ ಪಡೆದಿರೋದ್ರಿಂದ ಏನಾಗ್ತಾ ಇದೆ, ಆರ್ಥಿಕ ಚಟುವಟಿಕೆಗಳ ಒಂದು ವಿಸ್ತರಣೆಗೆ ಇದು ನೆರವಾಗ್ತಾ ಇದೆ. ಇದು ಒಂದ್ ಕಡೆ ನೋಡಿದ್ವಿ, ಇದೆಲ್ಲ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯವಿಧಾನವಾದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದ ಇನ್ನೊಂದು ಭಾಗವನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ಹಣಕಾಸಿನ ನೀತಿಗೂ ಇವಕ್ಕೂ ಇರುವಂತಹ ಒಂದು ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ, ಹಣಕಾಸಿನ ನೀತಿ ಇದೆಯಲ್ಲ ಅದು ಪರಿಣಾಮಕಾರಿ ಆಗದಿರುವಿಕೆ ಅಂತ. ಅಂದ್ರೆ ಕೇಂದ್ರ ಬ್ಯಾಂಕಿನ ಹಣಕಾಸಿನ ನೀತಿ ಅದು ಇದರಿಂದ ಏನಾಗ್ತಾ ಇದೆ, ಪರಿಣಾಮಕಾರಿ ಆಗ್ತಾ ಇಲ್ಲ. ಅಂದ್ರೆ ಇನ್ಎಫೆಕ್ಟಿವ್ನೆಸ್ ಆಫ್ ಮಾನಿಟರಿ ಪಾಲಿಸಿ ಅಂತೇಳಿ.
ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಚಟುವಟಿಕೆಯಿಂದ ಏನಾಗ್ತಾ ಇದೆ, ಕೇಂದ್ರ ಬ್ಯಾಂಕು ಸಾಲ ನಿಯಂತ್ರಣಕ್ಕೋಸ್ಕರ ಅಳವಡಿಸ್ಕೊಳ್ತಾ ಇರುವಂತಹ ಹಣಕಾಸಿನ ನೀತಿ ಇದೆಯಲ್ಲ, ಅದು ಪರಿಣಾಮಕಾರಿ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಸಂಸ್ಥೆಗಳು ನೀಡುವಂತಹ